ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನಂತಂದರೆ ಶೇಂಗಾ ಬಜ್ಜಿನೂ ಒಂಥರ, ಕಡ್ಲಿ ಬಜ್ಜಿನೂ ಒಂಥರ. ಇದು ಮುದ್ದಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಇವತ್ತು ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ, ಜೋಳದ ಮುದ್ದೆ. ಅದಕ್ಕೆ ಶೇಂಗಾ ಬಜ್ಜಿ ಮಾಡಿದ್ರಂತ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಮೊದಲಿಗೆ ಇಲ್ಲಿ ಶೇಂಗಾ ಹುರ್ಕೊತಾ ಇದ್ದೀನಿ. ಶೇಂಗಾ ಹುರ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು. ಈಗ ಶೇಂಗಾ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ತೆಗೆದುಬಿಡೋಣ ಶೇಂಗಾನ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಜೋಡಿ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಬಿಡ್ತೀನಿ. ಇವನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರ್ತೈತಿ. ಮುದ್ದಿಗಂತ ಅಷ್ಟೇ ಅಲ್ಲ, ಅನ್ನಕ್ಕೆ ಕೂಡ ಚೆನ್ನಾಗಿರ್ತೈತಿ, ಭಾಳ ಚೆನ್ನಾಗಿರ್ತೈತಿ ಶೇಂಗಾ ಬಜ್ಜಿ. ಇದು ಹಳೆಯ ಕಾಲದ ರೆಸಿಪಿ. ಇದು ಹಾಗೆ ಡ್ರೈ ಆಗೇ ಇದು ಮಾಡ್ಕೊಳ್ಳೋಣ. ಆಯಿಲೇನು ಹಾಕೋದು ಬೇಡ. ನೋಡಿ ಫ್ರೆಂಡ್ಸ್, ಇಷ್ಟ ಆದ್ರೆ ಸಾಕು, ತೆಗೆದುಬಿಡೋಣ. ಗ್ಯಾಸ್ ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಗೆಲ್ಲ ಸ್ವಲ್ಪ ತಣ್ಣಗಾದವು ಶೇಂಗಾ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ, ಎಲ್ಲ ತಣ್ಣಗಾದವು. ಈಗ ಇವನ್ನ ಜಾರಿಗೆ ಹಾಕ್ತೀನಿ. ಇದ್ರ ಜೋಡಿ ಈಗ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿನ ಹಾಕ್ತೀನಿ. ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ. ಈಗ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇಷ್ಟೇ ಸಾಕು ಜೀರಿಗೆ, ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕಿ ಸಣ್ಣಗೆ ಮಿಕ್ಸಿ ಮಾಡೋಣ. ಹಿಂಗೆ ನುಣ್ಣಗೆ ರುಬ್ಕೋಬೇಕು. ಇಷ್ಟು ಥರ ಪೇಸ್ಟ್ ಥರ ಆಗಬೇಕು, ಸಣ್ಣಗೆ. ಈಗ ಇದನ್ನು ಒಗ್ಗರಣೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆಗೆ ಸಾಸಿವೆ, ಜೀರಿಗೆ, ಜೀರಿಗೆ ಚಟಪಟ ಅನ್ನಲಿ. ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ರುಬ್ಕೊಂಡಿದ್ದೀನಲ್ಲ ಶೇಂಗಾದ್ದು, ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ. ಇದನ್ನು ಯಾವುದೇ ಕುದಿಸಂಗಿಲ್ಲ, ಏನು ಮಾಡೋಂಗಿಲ್ಲ. ಹೀಗೆ ಒಗ್ಗರಣೆ ಹಾಕಿ ಕೈ ಬಿಟ್ಬಿಡೋದು. ಇದನ್ನು ಕುದಿಸ್ಬಾರ್ದು. ಇದನ್ನು ಶೇಂಗಾ ಬಜ್ಜಿನ ಅಂದರೆ ಆಲ್ರೆಡಿ ಆಗಲೇ ಶೇಂಗಾವೆಲ್ಲ ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ಇದನ್ನೇನು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ನಾವು ನೀರು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೋಡಿ, ನಾನು ಈಗ ಅದಾಗ ಮಾಡಿದ್ದೀನಿ. ಇಷ್ಟ ಐತಿ. ಇಷ್ಟ ಆದರೆ ಮುದ್ದಿಗೆ ಚೆನ್ನಾಗಿ ಅನ್ಸತಿ. ಇಲ್ಲಿ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈ ಹಸಿ ಉಳ್ಳಾಗಡ್ಡಿನ ಇದಕ್ಕೆ ಹಾಕೋದು ಕಡ್ಲಿ ಬಜ್ಜಿಗೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತೈತಿ. ಬೇಕಾದ್ರೆ ನೀವು ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತಂದೇಳಿ. ಮಾಡಿ ಹೇಳಿ ಫ್ರೆಂಡ್ಸ್, ಹೇಗೆ ಬಂತು ಅಂತಂದೇಳಿ ಈ ರೆಸಿಪಿನ. ನೋಡಿ, ಶೇಂಗಾ ಬಜ್ಜಿ ರೆಡಿ ಆಯಿತು. ಈಗ ಮುದ್ದೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನಾನೀಗ ಒಂದು 3 ಮುದ್ದೆ ಆಗೋಷ್ಟು ಅಷ್ಟೇ ಮಾಡ್ತೀನಿ. ನನ್ನ ಮಗಳಿಗೂ, ನನಗೂ, ನಮ್ಮ ಮನೆಯವ್ರಿಗೂ. ಹಾಗಾಗಿ ಒಂದು ಸಣ್ಣ ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ.
ಇವು ನೀರು ಕುದಿ ಬರಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು 2 ಡ್ರಾಪ್ ಅಷ್ಟು ಎಣ್ಣೆ. ಅಷ್ಟೇ. ಎಣ್ಣೆ ಉಪ್ಪು ಹಾಕಿ ನೀರು ಕುದಿ ಬರಲಿ, ಆಮೇಲೆ ಹಿಟ್ಟು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ನೀರು ಕುದೀತಾ ಐತಿ, ಕುದಿ ಬಂದೈತಿ ನೀರೀಗ. ಅದಕ್ಕೆ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಡೈರೆಕ್ಟ್ ಹಿಟ್ಟು ಹಾಕಿ ಮಾಡಿದ್ರೆ ಒಬ್ಬೊಬ್ಬರಿಗೆ ಗಂಟು ಹಾಕೈತಿ. ಅದಕ್ಕಾಗಿ ಇದನ್ನು ಐಡಿಯಾ ಕೊಡ್ತೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ನೀರಿನಲ್ಲಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ನೋಡಿ, ಏನು ಗಂಟಿಲ್ದಂಗೆ ಕಲಿಸ್ಕೋಬೇಕು ಚೆನ್ನಾಗಿ. ಈಗ ಅಲ್ಲಿ ನೀರು ಕುದೀತಾ ಐತಲ್ಲ, ಅದಕ್ಕೆ ಇದನ್ನು ಹಾಕಬೇಕು. ಈ ಥರ ಕೈ ಬಿಡಲಾರ್ದಂಗೆ ಕೈ ಆಡಿಸ್ಕೊಂತ ಇರಬೇಕು. ಈಗ ಉರಿ ಸಣ್ಣ ಮಾಡ್ಕೊಂಡು ಈಗ ಒಣ ಹಿಟ್ಟು ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಒಣ ಹಿಟ್ಟು ಹಾಕಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಒಂದು ಗಂಟೆ ಇಲ್ದಂಗೆ ಮುದ್ದೆ ಚೆನ್ನಾಗೈತಿ. ನಮ್ಮ ಮನೆಯಲ್ಲಿ ಮುದ್ದೆ ಕೋಲು ಅಂತವೇನು ಇಟ್ಕೊಂಡಿಲ್ಲ, ಹಿಂಗೆ ಚಮಚದಿಂದನೇ ಹಿಂಗೆ ಮಾಡಿಬಿಡ್ತೀನಿ. ಒಂದು 5 ನಿಮಿಷ ಕೂಡ ಅಲ್ಲ, 2 ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಒಂದು ಸಣ್ಣ ಉರಿಯಾಗಿ ಇದು ಮಾಡಿ ಆಫ್ ಮಾಡಿಬಿಡೋಣ ಗ್ಯಾಸ್ನ. ಈಗ ನೋಡಿ ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡಿದ್ದೀನಿ. ಮುಚ್ಚಳ ಹಂಗೆ ಇರಲಿ, ಒಂದು 5 ನಿಮಿಷ ಬಿಟ್ಟು ಮುದ್ದೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇದಾಗೈತಿ, ಹಳ್ಳೈತೀಗ. ಈ ಥರ ಒಂದು ಪ್ಲೇಟ್ ತೊಗೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಮುದ್ದೆ ಮಾಡಬೇಕು. ಈ ಥರ ನೋಡಿ ನೀರು ಹಾಕಿ ದೊಡ್ಡದಾದ್ರೆ ನೋಡಿ ಫ್ರೆಂಡ್ಸ್, ಜೋಳದ ಮುದ್ದೆ ರೆಡಿ ಆಯಿತು. ಜೋಳದ ಮುದ್ದೆ, ಕಡಲೆ ಬಜ್ಜಿ, ಶೇಂಗಾ ಬಜ್ಜಿ, ವೆರಿ ಸೂಪರ್ ಟೇಸ್ಟ್. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ಹೋಲ್ ಮಾಡ್ಕೊಂಡು ನಡಕ ಮುದ್ದೆ ಒಳಗೆ ಇದಕ್ಕೆ ತುಪ್ಪ ಹಾಕ್ತೀನಿ. ಜೋಳದ ಮುದ್ದೆ, ಕಡಲೆ ಬಜ್ಜಿ, ತುಪ್ಪ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಶೇಂಗಾ ಬಜ್ಜಿ ಮತ್ತು ಜೋಳದ ಮುದ್ದೆ. ತುಂಬ ಟೇಸ್ಟಿಯಾಗಿ, ತುಂಬ ರುಚಿಕರವಾದ ಜೋಳದ ಮುದ್ದೆ ಮತ್ತು ಕಡಲೆ ಬಜ್ಜಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ನಾವು ಮಾಡಿರೋ ರೀತಿಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತೈತಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನೊಂದು ಒಳ್ಳೆ ರೆಸಿಪಿಯಲ್ಲಿ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್. ಹೆಂಗೈತಿ? ನೈಸ್.